केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಕರ್ನಾಟಕ ರಾಜ್ಯ ಭೀಮಸೇನಿ ರಾಜ್ಯಾಧ್ಯಕ್ಷರು ಸರ್ವೇಶ್, ಉಪಾಧ್ಯಕ್ಷರು ಮರ್ಮೂಡಿ, ಸಂಘಟನಾ ಕಾರ್ಯದರ್ಶಿ ಮಲ್ಲೇಶ್ ವಿಎಂ, ರಾಜ್ಯ ನಿರ್ದೇಶಕರು ಸಿದ್ದರಾಜು ಕೆಸಿ, ಮೈಸೂರು ಅಲ್ಪಸಂಖ್ಯಾತರ ನಿಯಾಜ್ ಪಾಷಾ ಅಲಿಯಾಸ್ ಘಟಕ ಅಧ್ಯಕ್ಷರು. 2/11/2025 ಕರ್ನಾಟಕ ರಾಜ್ಯ ಸಂಘಟನೆಯ ವತಿಯಿಂದ ಹಾಗೂ ಅಧ್ಯಕ್ಷರ ಆದೇಶದ ಮೇರೆಗೆ ಸಭೆ ಕರೆದಿದ್ದು, ಈ ಸಭೆಯಲ್ಲಿ ಮೈಸೂರು ಜಿಲ್ಲಾ ಮಟ್ಟದ ಅಲ್ಪಸಂಖ್ಯಾತರ ಘಟಕಗಳನ್ನು ರಚಿಸಿದ್ದು, ಇದರಲ್ಲಿ ನಗರ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಮಹಿಳಾ ಘಟಕವನ್ನು ರಚಿಸುತ್ತಾರೆ. ಇವರು ನಮ್ಮ ಸಂಘಟನೆಯ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡಿದ್ದಾರೆ. ಇಂದಿಯ ಅಧ್ಯಕ್ಷರು ನಯಾಜ್ ಪಾಷಾ, ಅಧ್ಯಕ್ಷರು ಅಲ್ಪಸಂಖ್ಯಾತರ ಘಟಕ, ಕರ್ನಾಟಕ ರಾಜ್ಯ ಭೀಮಸೇನೆ, ಕೆಆರ್ಟಿಸಿ ಬಸ್ ಸ್ಟ್ಯಾಂಡ್, ಕೆಆರ್ ಸರ್ಕಲ್, ಮೈಸೂರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಎಲ್ಲರೂ ಒಂದು ಸ್ವಲ್ಪ ಎತ್ತೇಳಿ ನೋಡಿ. ಈ ಒಂದು ವಿಚಾರ ಹೇಳಕ್ಕೆ ಬಹಳ ವಿಷಾದ ವ್ಯಕ್ತಪಡಿಸ್ತೀನಿ. ಏನು ನಮ್ಮ ಮಾದೇಪುರ ನದಿ ಇದೆ, ಅಲ್ಲಿ ಮೊನ್ನೆ ತಾನೇ ಒಂದು ಸಾವಾಗಿತ್ತು. ವಸೀಮ್ ಅನ್ನುವಂಥ ಹುಡುಗ. ಇವಾಗ ನಿನ್ನೆ 4 ಹೆಣ್ಮಕ್ಳು ಅಪ್ರಾಪ್ತೆಯರು, ಬಾಲಕಿಯರು, ಒಂದು 15 ವರ್ಷ 14 ವರ್ಷ ಅಪ್ರಾಪ್ತೆ ಬಾಲಕಿಯರ ಸಾವಾಗಿದೆ. ಇವತ್ತು ನಾವು ಸಂಘಟನೆ ಸಭೆ ಸೇರಿದ್ದೀವಿ. ನಮ್ಮ ಈ ಸಂಘಟನೆ ವತಿಯಿಂದ ಒಂದು ವಿಷಾದ ವ್ಯಕ್ತಪಡಿಸಿ ಮೌನ ಶ್ರದ್ಧಾಂಜಲಿ ಅರ್ಪಿಸೋಣ. ಘಟನೆಗೆ ನೀವು ಬಂದಿದ್ದಕ್ಕೆ ಹೃದಯ ತುಂಬಿ ನಿಮ್ಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀವಿ. ಹಾಗೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಭೀಮಸೇನೆಯ ಸಂಘಟನೆ ಎಲ್ಲ ಇಡೀ ರಾಜ್ಯಾದ್ಯಂತ 31 ಜಿಲ್ಲೆಗಳಲ್ಲೂ ಸುಧಾ ನಾವು ಪ್ರತಿ ಜಿಲ್ಲೆಗಳಲ್ಲೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ನಯಾಜ್ ಪಾಷಾ ಅವ್ರನ್ನ ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊತಾ ಇದ್ದೀವಿ ಸರ್. ಸರ್ವೇಶ್ ಅಂತ ಹೇಳಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಭೀಮಸೇನೆ ಅವರನ್ನ ನಗರಾಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಮೈಸೂರು ನಗರ ಕಾರ್ಯಾಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ನಗರ ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇವತ್ತು ದಿನ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನಮ್ಮ ಅಧ್ಯಕ್ಷರು ಎಲ್ಲ ಜನ ಸೇರ್ಕೊಂಡು ನಮಗೊಂದು ಪೋಸ್ಟ್ ಕೊಟ್ಟಿದ್ದಾರೆ, ಮೈಸೂರು ಜಿಲ್ಲಾ ಅಧಿಕಾರಿ ಮಾಡಿದ್ದಾರೆ. ನಾನು ಏನು ಹೇಳ್ತೀನಿ ಅಂದರೆ, ಎಲ್ಲರಿಗೂ ಒಳ್ಳೇದಾಗಲಿ, ನಾವೆಲ್ಲ ಸೇರ್ಕೊಂಡು ಒಂದು ಒಳ್ಳೇದು ಮಾಡೋಣ ಅಂತ ನಾವು ಅಷ್ಟು ಮಾತು ಹೇಳಿ ಮುಗಿಸ್ತೀವಿ. ಜೈ ಭೀಮ್, ಜೈ ಭೀಮ್, ಜೈ ಕರ್ನಾಟಕ ಭೀಮಸೇನಾ ವತಿಯಿಂದ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಸರ್ವೇಶಣ ಅಧ್ಯಕ್ಷರು ಹಾಗೂ ನಮ್ಮ ಕಂದು ಬೈ, ಶಹಬಾಜ್ ಬೈ ಎಲ್ಲ ಬಂದವ್ರೆ, ಎಲ್ಲ ಯುವ ಬಂದವ್ರೆ. ಅವ್ರಿಗೂ ಎಲ್ಲರಿಗೂ ನನ್ನ ಪರವಾಗಿಂದ ಸಹ ನಮಸ್ಕಾರಗಳನ್ನು ಹೇಳಕ್ಕೆ ಬಯಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ನನ್ನ ಅಣ್ಣ ತಮ್ಮಂದಿರು ಹಾಗೂ ಹಿರಿಯರು ಮತ್ತು ಅಧ್ಯಕ್ಷರು ಎಲ್ಲರೂ ಇವತ್ತು ಒಂದಾಗಿ ಕೂಡಿದ್ದಾರೆ. ಕರ್ನಾಟಕ ರಾಜ್ಯ ಭೀಮಸೇನೆಯ ಶಕ್ತಿ ಇವತ್ತಿಂದ ಪ್ರಾರಂಭ ಆಗ್ತಿದೆ. ನಮ್ಮ ಅಣ್ಣನಾದ ತಬ್ರೇಜ್ ಖಾನ್ ಅವರು ನಗರ ಉಪಾಧ್ಯಕ್ಷರು ಆಗಿದ್ದು ನಮ್ಮೆಲ್ಲರಿಗೆ ಕರೆದಿ ಈ ಸಂಘಟನೆಯಲ್ಲಿ ನಾವೆಲ್ಲ ಸೇರಿ ಒಂದಾಗೋಣ, ನ್ಯಾಯಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಸತ್ಯಕ್ಕೋಸ್ಕರ, ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ ಅಂತ ಈ ಕಾರ್ಯದಲ್ಲಿ ನಾವೆಲ್ಲ ಜೋಡಿ ಒಂದಾಗಿ. ಮೊದಲನೇದಾಗಿ ಎಲ್ಲ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು, ಗೌರವಾಧ್ಯಕ್ಷರು ಎಲ್ಲರಿಗೂ ನಮಸ್ಕಾರ ತಿಳಿಸ್ತೀನಿ. ಮತ್ತೆ ಜೈ ಭೀಮ್. ನಾವು ಇವತ್ತು ಒಂದು ಸಂಘಟನೆ ಅಂತ ಮಾಡ್ಕೊಂಡಿದ್ದೀವಿ. ಏನಕ್ಕೆ ಅಂದ್ರೆ, ಸಮಾಜದಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು, ನಮ್ಗೆ ಸ್ವತಂತ್ರ ಬಂದು ಸಂವಿಧಾನ ರಚಿಸ್ಕೊಂಡ್ರು ಕೂಡ ಇವತ್ತಿಗೂ ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನದ ಪೂರ್ಣ ಆಶಯದಲ್ಲಿ ಯಾವುದೇ ಕಾರ್ಯ ನಡೀತಾ ಇಲ್ಲ.
ನಮ್ಗೆಲ್ಲರಿಗೂ ಆತಂಕ ಇರೋದೇನು ಅಂದ್ರೆ ಬಹಿರಂಗ ಸಭೆಗಳಲ್ಲೇ ಹೇಳ್ತಾರೆ ನಾವು ಸಂವಿಧಾನ ಬದಲಾಯಿಸ್ತೀವಿ, ಸಂವಿಧಾನಕ್ಕೆ ಕಂಠ ತರ್ತೀವಿ, ನಮಗೆ ಈ ತರ ಹಲವಾರು ರೀತಿಯ ಒಂದು ಸಂವಿಧಾನ ವಿರೋಧಿ ಹೇಳಿಕೆನ ಒಬ್ಬರು ಸ್ಥಾನಮಾನ ಏನು ಸಂವಿಧಾನಿಕ ರೀತಿಯಲ್ಲಿ ಗೆದ್ದು ಚುನಾಯಿತ ಪ್ರತಿನಿಧಿಗಳಾಗಿದ್ದಾರೆ ಅವ್ರು ಹೇಳ್ತಾ ಇರ್ತಕ್ಕಂಥ. ನನ್ನ ಹೆಸರು ಹಸೀನಾ ಖಾನಮ್ ಅಂತ. ಎಲ್ಲ ನೆಮ್ಕೆ ಮಾಡಿ ನನಗೆ ಪೋಸ್ಟ್ ಕೊಟ್ಟವ್ರೆ, ಅದ್ರ ಪ್ರಕಾರ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಎಲ್ಲಾರ್ದು ನೆಮ್ಕೆ ಮಾಡಿಕೊಂಡು ಅದ್ರ ಮೇಲೆ ನಾನು ಏನಿರೋದು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಮಸ್ತೆ. ಕರ್ನಾಟಕ ರಾಜ್ಯ ಭೀಮ್ ಸೇನೆಯಿಂದ ನಾನು ನಗರಾಧ್ಯಕ್ಷ ಆಗಿ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಸಭೆ ಕೂತಿದ್ದೀವಿ. ನಾವು ಎಲ್ಲರೂ ನಮ್ಮ ಅಯಾಸ್ ಪಾಷಾ ಅವರು ಬಂದವರೇ ನಮ್ಮ ಸಂಘಟನೆಗೆ ಸೇರಿಸ್ತಾ ಇದ್ದೀವಿ. ನಮ್ಮ ತಬ್ರೇಜ್ ಖಾನ್, ಆಮೇಲೆ ಉಪಾಧ್ಯಕ್ಷ ಶಾಬಾಸ್ ಖಾನ್ ಎಲ್ಲರೂ ನಮ್ಮ ರಾಜ್ಯಾಧ್ಯಕ್ಷರಿಗೆ ಕರೆದು ನಾವು ಎಲ್ಲರಿಗೂ ಒಂದು ಸಭೆ ಕುಣಿಸಿ ಇವತ್ತು ದಿನ ಎಲ್ಲರೂ ಸೇರ್ಕೊಂಡು ನಾವು ಸರಪಟ್ಟಿ ಮಾಡಿಬಿಟ್ಟು. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ, ಜೈ ಭೀಮ್. ಮುಖ್ಯವಾಗಿ ನಮ್ಮ ಎಲ್ಲ ಪ್ರೀತಿಯ ನಮ್ಮ ಅಂಬೇಡ್ಕರ್ ಸಂಘಟನೆಯವರಿಗೆ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಹೊಸದಾಗಿ ಸೇರ್ಪಡೆ ಮಾಡಿದ್ದಾರೆ, ಅನೇಕ ಜಿಲ್ಲಾಧ್ಯಕ್ಷರು, ಅನೇಕ ಸಂಘಟನೆಗಳ ಪದಾಧಿಕಾರಿಗಳನ್ನ ಕೊಡ್ತಾ ಇದ್ದಾರೆ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಜೈ ಭೀಮ್ ಸಂಘಟನೆಗಳು ಸಾವಿರಾರು ಅವೆ, ಆದರೆ ಅದು ಒಂದು ಒಳ್ಳೆ ಮಾರ್ಗದರ್ಶನ, ಒಂದು ಒಳ್ಳೆ ಉದ್ದೇಶಕ್ಕಾಗಿ ಕಟ್ಟಿದ್ದಾರೆ. ಈ ಪದಾಧಿಕಾರಿಗಳಿಗೆ ನಾನು ಹೇಳೋದೇನೆಂದರೆ, ನಮ್ಮ ಅಂಬೇಡ್ಕರ್ ಹೆಸರುಗಳನ್ನು ಎಲ್ಲೇ ಕೂಡ ಕೆಟ್ಟ ಹೆಸರಿಗೆ ತರಬೇಡಿ, ಕಳಂಕ ಬರೋ ಥರ ಮಾಡಬೇಡಿ. ನಮ್ಮ ಅಂಬೇಡ್ಕರ್ ಯಾವತ್ತೂ ಅವರು ಜನಗಳಿಗಾಗಿ ದುಡಿದಿದ್ದು, ಕೊನೆಗೆ ಅವರು ಪ್ರಾಣ ಬಿಡಬೇಕಾದ್ರೂ ಕೂಡ ನಮ್ಮ ಹೋರಾಟಕ್ಕಾಗಿ, ನಮ್ಮ ಒಂದು ಹಿಂದುಳಿದ ವರ್ಗದವ್ರಿಗಾಗಿಯೇ ಅವ್ರು ಪ್ರಾಣ ಬಿಟ್ಟಿರೋದು. ಅದರಿಂದ ಅದನ್ನು ಉಳಿಸಿ ಬೆಳೆಸಿ ನಮ್ಮ ಜೈ ಭೀಮ್ ಸಂಘಟನೆಗಳನ್ನ ನಾವು ಇನ್ನೂ ಉನ್ನತ ಮಟ್ಟದಕ್ಕೆ ಕರ್ಕೊಂಡು ಹೋಗೋ ಥರ ಮಾಡೋಣ. ನಮ್ಮ ರಾಜ್ಯಾಧ್ಯಕ್ಷರು ಒಂದೆರಡು ಮಾತಾಡಲಿ. ಯಾಕಂದರೆ ಇದು ನಮ್ಮ ಮೈಸೂರಿನಲ್ಲಿ ಕಚೇರಿ ಇದೆ, ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್, ಅದರಲ್ಲಿ ಕಚೇರಿ ಇದೆ. ಜಿಲ್ಲಾಧ್ಯಕ್ಷಗಳಿಗೆ ನಾವು ಇದ್ರ ಮುಖಾಂತರವಾಗಿ ಏನಂದರೆ, ಕರ್ನಾಟಕ ರಾಜ್ಯ ಜೈ ಭೀಮ್ ಸೇನೆಯವರಿಗೆ ನಾನು ಹೇಳೋದೇನೆಂದರೆ, ಪ್ರತಿಯೊಬ್ಬರು ಈ ವೇದಿಕೆಗೆ ಹೊಸದಾಗಿ ಸೇರ್ಪಡೆ ಆಗಿ ನಿಮ್ಮ ಕಷ್ಟ ಆಗುವುಗಳನ್ನು ನಮ್ಮ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷಗಳ ಪದಾಧಿಕಾರಿಗಳ ಹತ್ರ ಹಂಚ್ಕೊಳ್ಳಿ. ನಮ್ಮ ಕೈಲಿ ಏನು ಸಾಧ್ಯವಾಗುತ್ತೋ, ಅದು ಪೊಲೀಸ್ ಕಚೇರಿ ಆಗ್ಬೋದು, ಜಿಲ್ಲಾ ಆಡಳಿತ ಆಗ್ಬೋದು, DC ಆಫೀಸ್ಗಳಾಗ್ಬೋದು, ಏನೇ ಸಮಸ್ಯೆಗಳೇ ಬಂದರೂ ನಮ್ಮ ಸಂಘಟನೆ ನಿಮಗೆ ಬೆಂಬಲವಾಗಿರುತ್ತದೆ. ನೋಡಿ, ಇವರು ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಇಲ್ಲಿದ್ದಾರೆ. ಒಂದ್ಸರಿ ನಮ್ಮ ಮಾಧ್ಯಮದವ್ರು ಅವ್ರ ಕಡೆ ತಿರುಗಿಸಿ, ಇವ್ರಿಗೆ ಯಾರಿಗೆ ಬೇಕಾದ್ರೂ ನೀವು ಕರೆ ಮಾಡ್ಬೋದು. ನಮ್ಮ ಜೈ ಭೀಮ್ ಸಂಘಟನೆ ನಿಮ್ಮ ಪರವಾಗಿರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.